ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ. ಟೈಮ್ ಸಿಕ್ಕಾಗೆಲ್ಲ ಯೂಟ್ಯೂಬ್ ಅಲ್ಲಿ ನೋಡುವಾಗಲೂ ಕೂಡ ಈ ಸಿನಿಮಾ ಇನ್ನೂ ಫ್ರೆಶ್ ಅನ್ಸುತ್ತೆ. 200ಕ್ಕೂ ಹೆಚ್ಚು ದಿನ ಸಾಕಷ್ಟು ಸೆಂಟರ್ಸ್ಗಳಲ್ಲಿ ಓಡಿತ್ತು. ಅಪ್ಪು ಸಿನಿಮಾ ಮಾರ್ಚ್ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಣ್ಣವರು ಮತ್ತೆ ಅವರ ತಮ್ಮ ವರದಣ್ಣರಂತಹ ಥರೋ ಪ್ರೊಫೆಷನಲ್ಸ್ ಈ ಸಿನಿಮಾದ ಕಥೆಯನ್ನ ಓಕೆ ಮಾಡಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ಗೂ ಕೂಡ ಹಬ್ಬದೂಟದ ಥರನೂ ಈ ಸಿನಿಮಾ ಇದೆ. ಗುರುಕಿರಣ್ ಅವರ ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಕನ್ನಡ ಹಾಡು. ಅಣ್ಣವರ ಅಭಿಮಾನಿಗಳಿಗೂ ಅಪ್ಪು ಅಭಿಮಾನಿಗಳಿಗೂ ಫೇವರೇಟ್ ಹಾಡು. ಹೀರೋಯಿನ್ ರಕ್ಷಿತಾಗೆ ಅಪ್ಪು ಪ್ರಪೋಸ್ ಮಾಡುವಂತಹ ಸೀನು, ಅಪ್ಪು ಆಕ್ಟಿಂಗ್ ಅಲ್ಲಿ ಇರುವಂತಹ ಮೆಚುರಿಟಿ ನನಗೆ 70 ಅಥವಾ 80 ಸಿನಿಮಾ ಆದ್ಮೇಲೆ ಬಂತು ಅಂತ ಸೂಪರ್ ಸ್ಟಾರ್ ರಜನಿಕಾಂತ್ ಹೇಳ್ತಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್. ನಾವೆಲ್ಲ ಒಂದು 70-80 ಪಿಕ್ಚರ್ಸ್ ಮಾಡಿದ ಮೇಲೆ ನಮಗೆ ಬಂದು ಮೆಚುರಿಟಿ ಬಂತು. ಆ ಫಸ್ಟ್ ಪಿಕ್ಚರ್ನಲ್ಲ ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿದಾಗ ಆ ಪರ್ಫಾರ್ಮೆನ್ಸ್ ಇಟ್ ಇಸ್ ನಾಟ್ ಅಂತರಂಗದ ನಟನೆ. ಅಪ್ಪು ಅವರಲ್ಲಿ ಇರುವಂತಹ ಟ್ಯಾಲೆಂಟ್ಗೆ ಅಪ್ಲಾಸ್ ಬರಬೇಕು ಅಂತ ರಜನಿಕಾಂತ್ ಆಗಿ ಹೇಳ್ತಾರೆ. ಅಲ್ಲಿ ನಾಟ್ ದಟ್ ಆಕ್ಚುಲಿ ಬಿಕಾಸ್ ಆಫ್ ರಾಜ್ಕುಮಾರ್ ಸರ್ ಸನ್ ಅಂತ ಹೇಳ್ಬಿಟ್ಟು ಅಪ್ಲಾಸ್ ಅಲ್ಲ, ಆ ಟ್ಯಾಲೆಂಟ್ಗೆ ಅಪ್ಲಾಸ್. ನಿಜವಾದ ಅರ್ಥದಲ್ಲಿ ಕರ್ನಾಟಕದ ಮಗನೇ ಆಗಿದ್ರು, ಕರ್ನಾಟಕ ರತ್ನವೇ ಆಗಿ ಹೋದ್ರು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಅವರಿವರನ್ನ ಗೆದ್ದ ಮಾತ್ರಕ್ಕೆ ನೀನು ಅಜೇಯನಲ್ಲ, ತಾಕತ್ತಿದ್ರೆ ನನ್ನ ಜೊತೆಗೆ ಬೆಟ್ ಕಟ್ಟು. ಇದು ಅಪ್ಪು ಸಿನಿಮಾದ ಐಕಾನಿಕ್ ಡೈಲಾಗು. ಈ ಡೈಲಾಗ್ ನಿಜ ಜೀವನದಲ್ಲಿ ಅಪ್ಪು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಪ್ಪು ಅವರು ಬದುಕಿದ ರೀತಿನೇ ಆಗಿತ್ತು. ಅವರು ಕೇವಲ ಅವರಿವರನ್ನ ಮಾತ್ರ ಗೆಲ್ಲಲಿಲ್ಲ, ಅವರ ಜೊತೆಗೆ ಒಡನಾಟ ಇಟ್ಟುಕೊಂಡಿದ್ದಂತಹ ಎಲ್ಲರ ಮನಸ್ಸನ್ನ ಅವರು ಗೆದ್ದಿದ್ರು. ಅವರನ್ನ ಭೇಟಿಯೇ ಆಗಿಲ್ಲದಂತಹ ಲಕ್ಷಾಂತರ ಅಭಿಮಾನಿಗಳಿಗೆ ಸ್ಫೂರ್ತಿಯ ಸೆಲೆಯೇ ಆಗಿದ್ರು. ನಿಜವಾದ ಅರ್ಥದಲ್ಲಿ ಕರ್ನಾಟಕದ ಮಗನೇ ಆಗಿದ್ರು, ಕರ್ನಾಟಕ ರತ್ನವೇ ಆಗಿ ಹೋದ್ರು. ಬಾಲನಟರಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದು ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಮನೆ ಮಾತಾಗಿದ್ದಂತಹ ಅಪ್ಪು ಅವರು ಹೀರೋ ಆಗಿ ಕಮ್ಬ್ಯಾಕ್ ಮಾಡಿದ ಮೇಲೆ ಸೂಪರ್ ಸ್ಟಾರ್ ಆಗಿದ್ದು, ಫ್ಯಾಮಿಲಿ ಆಡಿಯನ್ಸ್ಗಳ ಫೇವರೇಟ್ ಆಗಿದ್ದು ಈಗ ಇತಿಹಾಸ. ಬಹುಶಃ ಬಾಲ ಕಲಾವಿದರಾಗಿ ತೆರೆ ಮೇಲೆ ಮಿಂಚಿ ಬಾಲ್ಯಾವಸ್ಥೆಯನ್ನು ದಾಟಿ ಹೀರೋ ಆದ್ಮೇಲೂ ಇಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡೆದುಕೊಂಡಂತಹ ಭಾರತದ ಏಕೈಕ ನಟ ಅಂತಂದ್ರೆ ಅದು ಬಹುಶಃ ಪುನೀತ್ ರಾಜ್ಕುಮಾರ್ ಮಾತ್ರನೇ ಆಗಿರಬಹುದೇನೋ. ಇನ್ಫ್ಯಾಕ್ಟ್ ಸ್ನೇಹಿತರೆ, ಅಪ್ಪು ಅವರು ತೀರಿ ಹೋದ್ಮೇಲೆ ಮನೆ ಮಂದಿಯೆಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಅಂದ್ಕೊಳ್ಳುವಂತಹ ಒಂದು ದೊಡ್ಡ ವರ್ಗ ಏನಿತ್ತಲ್ಲ, ಆ ವರ್ಗ ಈಗ ಕನ್ನಡ ಸಿನಿಮಾಗಳನ್ನೇ ನೋಡುವಂತಹ ಆಸಕ್ತಿಯನ್ನ ಕಳೆದುಕೊಂಡಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ವೇ ಅಲ್ಲ. ಅಷ್ಟರ ಮಟ್ಟಿಗೆ ಅಪ್ಪು ತಮ್ಮ ಸಿನಿಮಾಗಳ ಮೂಲಕ, ವ್ಯಕ್ತಿತ್ವದ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚೊತ್ತಿದ್ರು. ತಮ್ಮ ಸರಳತೆಯ ಮೂಲಕ ಮಾನವೀಯತೆಯ ಸಾಕಾರ ಮೂರ್ತಿಯೇ ಆಗಿಬಿಟ್ರು. ಆ ಕಾಲದವರಿಗೆ ರಾಜ್ಕುಮಾರ್ ಆದ್ರೆ ಈ ಕಾಲದವರಿಗೆ ಅಪ್ಪು ಅನ್ನುವಷ್ಟರ ಮಟ್ಟಿಗೆ ಅವರ ಆರಾ ಮೂಲಕ ಜನರ ಮನಸ್ಸಿನಲ್ಲಿ ಇಳಿದೇ ಬಿಟ್ರು. ಇನ್ನು ಸ್ನೇಹಿತರೆ, ಅಪ್ಪು ಸಿನಿಮಾ ಮಾರ್ಚ್ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಪ್ಪು ಸಿನಿಮಾ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಸಿನಿಮಾ ಮಾಡೋದಕ್ಕೂ ಮೊದಲು 13 ವರ್ಷದ ಹಿಂದೆ ಅಂದ್ರೆ 1989ರಲ್ಲಿ ಅಣ್ಣವರ ಜೊತೆಗೆ ಪರಶುರಾಮ ಎನ್ನುವಂತಹ ಸಿನಿಮಾದಲ್ಲಿ ಕೊನೆಯದಾಗಿ ತೆರೆ ಮೇಲೆ ಕಾಣಿಸ್ಕೊಂಡಿದ್ರು. ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಬಾಲ ನಟನಿರುವಾಗಲೇ ಮಾಸ್ಟರ್ ಲೋಹಿತ್ ಆಗಿ ಅವರದ್ದು ಚಿರಪರಿಚಿತ ಹೆಸರು. ಆದರೆ ಪರಶುರಾಮ ಸಿನಿಮಾ ರಿಲೀಸ್ ಆಗಿ 13 ವರ್ಷ ಆದಮೇಲೆ 360 ಡಿಗ್ರಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ ಆಗಿ, ಅದ್ಭುತವಾದಂತಹ ಡ್ಯಾನ್ಸರ್ ಆಗಿ, ಅದ್ಭುತವಾದಂತಹ ಫೈಟರ್ ಆಗಿ, ಅನ್ಬಿಲೀವಬಲ್ ಎನರ್ಜಿ ಜೊತೆಗೆ ಯುನೀಕ್ ಡೈಲಾಗ್ ಡೆಲಿವರಿ ಸ್ಟೈಲ್ ಜೊತೆಗೆ ತೆರೆ ಮೇಲೆ ಮೆಸ್ಮರೈಸ್ ಮಾಡುವ ರೀತಿಯಲ್ಲಿ ಮಾಸ್ಟರ್ ಲೋಹಿತ್ AKA ಅಪ್ಪು ಕಾಣಿಸ್ಕೊಳ್ತಾರೆ ಅಂತ ಬಹುಶಃ ಅವತ್ತಿನ ಕನ್ನಡ ಆಡಿಯನ್ಸ್ಗಳು ಕೂಡ ಮನಸ್ಸಿನಲ್ಲೂ ಊಹಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ 2002ರಲ್ಲಿ ರಿಲೀಸ್ ಆದಾಗ ನಾವು ಥಿಯೇಟ್ರಲ್ಲಿ ಆ ಸಿನಿಮಾನ ನೋಡಿರಲಿಲ್ಲ, ಆಗಿನ್ನೂ ತುಂಬ ಚಿಕ್ಕವರು. ಆದರೆ ಬುದ್ಧಿ ಬಂದಮೇಲೆ ಅಪ್ಪು ಸಿನಿಮಾನ ಟಿವಿಲಿ ನೋಡಿದಾಗ, ಇನ್ಫ್ಯಾಕ್ಟ್ ಈಗಲೂ ಕೂಡ ಟೈಮ್ ಸಿಕ್ಕಾಗೆಲ್ಲ ಯೂಟ್ಯೂಬಲ್ಲಿ ನೋಡುವಾಗಲೂ ಕೂಡ ಈ ಸಿನಿಮಾ ಇನ್ನೂ ಫ್ರೆಶ್ ಅನ್ಸುತ್ತೆ. ಮೊದಲನೇ ಸಿನಿಮಾದಲ್ಲೇ ಅಪ್ಪು ಅವರಲ್ಲಿ ಇರುವಂತಹ ಕಾನ್ಫಿಡೆಂಟ್ ಆಕ್ಟರ್ ನೋಡಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಾಗೆ ನೋಡಿದ್ರೆ ಅಪ್ಪು ಸಿನಿಮಾದ 100 ಡೇಸ್ ಇವೆಂಟಲ್ಲಿ ಅಪ್ಪು ಆಕ್ಟಿಂಗ್ ಅಲ್ಲಿ ಇರುವಂತಹ ಮೆಚುರಿಟಿ ನನಗೆ
ಒಂದು 70 ಅಥವಾ 80 ಸಿನಿಮಾ ಆದ್ಮೇಲೆ ಬಂತು ಅಂತ ಸೂಪರ್ ಸ್ಟಾರ್ ರಜನಿಕಾಂತ್ ಹೇಳ್ತಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಅಪ್ಪು ಅವರ ಕೆಪಾಸಿಟಿ ಏನಿತ್ತು ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತು ಹೇಳ್ತಾರೆ ರಜನಿಕಾಂತ್ ಅವರು, ರಾಜ್ಕುಮಾರ್ ಮಗ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿಗೆ ಚಪ್ಪಾಳೆ ಕೊಡಬಾರ್ದು, ಅಪ್ಪು ಅವರಲ್ಲಿ ಇರುವಂತಹ ಟ್ಯಾಲೆಂಟ್ಗೆ ಅಪ್ಲಾಸ್ ಬರಬೇಕು ಅಂತ ರಜನಿಕಾಂತ್ ಆಗಿ ಹೇಳ್ತಾರೆ. ಸೊ ಅಪ್ಪು ಅವರು ಫೀಲ್ಡ್ಗೆ ಇಳಿಯೋದಕ್ಕೆ ಮುಂಚೆ ಸರ್ವಸನ್ನದ್ಧರಾಗಿ ಅಖಾಡಕ್ಕೆ ಇಳಿದಿದ್ರು. ಇನ್ನು ಅಪ್ಪು ಸಿನಿಮಾದ ಪ್ಲಾಟ್ ಬಗ್ಗೆ ಹೇಳೋದಾದ್ರೆ, ಹೀರೋಗೆ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಕೊಡೋದಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಪ್ಲಾಟ್ ಈ ಸಿನಿಮಾದಲ್ಲಿತ್ತು. ಜೊತೆಗೆ ಯಂಗ್ಸ್ಟರ್ಸ್ ಮತ್ತು ಕಾಲೇಜ್ ಕ್ರೌಡ್ಗೆ ಅಪೀಲ್ ಆಗುವಂತಹ ಒಂದು ಸ್ಟೋರಿ ಲೈನ್ ಕೂಡ ಈ ಸಿನಿಮಾದಲ್ಲಿತ್ತು. ಅಂಡ್ ಅಫ್ಕೋರ್ಸ್ ಅಣ್ಣವರು ಮತ್ತೆ ಅವರ ತಮ್ಮ ವರದಣ್ಣರಂತಹ ಥರೋ ಪ್ರೊಫೆಷನಲ್ಸ್ ಈ ಸಿನಿಮಾದ ಕಥೆಯನ್ನ ಓಕೆ ಮಾಡಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ಗೂ ಕೂಡ ಹಬ್ಬದೂಟದ ಥರನೂ ಈ ಸಿನಿಮಾ ಇತ್ತು. ಅಪ್ಪು ಪಾತ್ರದ ಕ್ಯಾರೆಕ್ಟರೈಸೇಷನ್ ಯೂನಿಕ್ ಆಗಿತ್ತು. ಕಾಲೇಜ್ ತರಲೆಗಳು, ಅಪ್ಪು ಅವರು ಬಂದರು ಅಂತ ಅಪ್ಪು ಅವರು ತಮಗೆ ತಾವೇ ಬಿಲ್ಡಪ್ ಕೊಟ್ಕೊಳ್ಳುವಂತಹ ಸೀನ್ಗಳು, ಹೀರೋಯಿನ್ ರಕ್ಷಿತಾಗೆ ಅಪ್ಪು ಪ್ರಪೋಸ್ ಮಾಡುವಂತಹ ಸೀನು, ರಕ್ಷಿತಾ ಅವರ ಮನೆ ಮುಂದೆ ಫ್ರೆಂಡ್ಸ್ ಜೊತೆಗೆ ಅಪ್ಪು ಟೀಸ್ ಮಾಡುವಂತಹ ಸೀನ್ಸು, ಥಿಯೇಟ್ರಲ್ಲಿ ಗಲಾಟೆ ಮಾಡಿ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ನಡೆಯುವಂತಹ ಸೀನ್ಗಳು, ಕಮಿಷನರ್ ರಾಜಶೇಖರ್ ಎ ಅವಿನಾಶ್ ಅವರು ಅಪ್ಪುನ ಸುಳ್ಳು ಕೇಸಲ್ಲಿ ಅರೆಸ್ಟ್ ಮಾಡಿ ಹೊಡೆಯುವಂತಹ ಸೀನು, ಇನ್ನು ಮಗ IPS ಪಾಸ್ ಮಾಡಿ ಹೇಗಾದರೂ ಸಬ್ ಇನ್ಸ್ಪೆಕ್ಟರ್ ಆಗಲೇಬೇಕು ಅಂತ ಆಸೆ ಪಡುವಂತಹ ತಂದ್ರೆ ಪಾತ್ರ ಮಾಡಿದಂತಹ ಶ್ರೀನಿವಾಸ್ ಮೂರ್ತಿ ಅವರ ಎಮೋಷನಲ್ ಸೀನ್ಗಳು, ಅಪ್ಪು ಅಂಡ್ ಗ್ಯಾಂಗ್ ಮಂಕಿ ಕ್ಯಾಪ್ ಹಾಕೊಂಡು ಇನ್ಸ್ಪೆಕ್ಟರ್ ಪಾತ್ರ ಮಾಡಿರುವಂತಹ ಸತ್ಯಜಿತ್ ಅವರನ್ನ ಹೊಡೆದು ಉಂಗುರ ಕಿತ್ಕೊಂಡು ಹೋಗ್ತಾರಲ್ಲ ಆ ಸೀನು, ರಕ್ಷಿತಾ ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಅಪ್ಪು ಅವರು ಅವರ ಮನೆಗೆ ನುಗ್ಗಿ ಹೊಡೆಯುವಂತಹ ಸೀನು, ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ ಮಾರ್ಕೆಟಲ್ಲಿ ನಡೆಯುವಂತಹ ಫೈಟ್ ಸೀನು, ಕಾನ್ಸ್ಟೇಬಲ್ ಪಾತ್ರ ಮಾಡಿರುವಂತಹ ಬುಲೆಟ್ ಪ್ರಕಾಶ್ ಮತ್ತು ಹೊನ್ವಳ್ಳಿ ಕೃಷ್ಣ ಅವರು ಅಪ್ಪುಗೆ ಸಪೋರ್ಟ್ ಮಾಡುವಂತಹ ಸೀನ್ಗಳು, ಕೊನೆಗೆ DGP ಮುಂದೆ ಅಪ್ಪು ರಕ್ಷಿತಾ ಅವರಿಗೆ ತಾಳಿ ಕಟ್ಟೋ ಸೀನು, ಎಂಡಲ್ಲಿ IPS ಎಲ್ಲ ಕ್ಲಿಯರ್ ಮಾಡಿ ಅಪ್ಪಂಗೆ ಅಪ್ಪು ಅವರು ವಾಕಿಂಗ್ ಹೋಗಿ ಬರ್ತಾರೆ ಮನೆ ಕಡೆ ನೋಡ್ಕೊಳ್ಳಿ ಅಂತ ಹೇಳೋ ಸೀನು, ಇದೆಲ್ಲವೂ ಕೂಡ ಈಗಲೂ ಕಣ್ಣಿಗೆ ಕಟ್ಟದಾಗಿದೆ. ಹೊಸ ಹೀರೋನ ಇಟ್ಕೊಂಡು ಇಷ್ಟು ವೆರೈಟಿ ಎಲಿಮೆಂಟ್ಸ್ ಇರುವಂತಹ ಒಂದು ಒಳ್ಳೆ ಸದಭಿರುಚಿ ಇರುವಂತಹ ಸಿನಿಮಾ ಕೊಟ್ಟ ನಿರ್ದೇಶಕ ಪುರಿ ಜಗನ್ನಾಥ್ ಮತ್ತು ರೈಟಿಂಗ್ ಟೀಮ್ಗೆ ಕುಡೋಸ್ ಹೇಳಲೇಬೇಕು. ಹಾಗೇನೆ MS ರಮೇಶ್ ಮತ್ತು ರಾಜಶೇಖರ್ ಅವರ ಸಂಭಾಷಣೆಗಳು ಕೂಡ ಈ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ತಪ್ಪಾಗಲ್ಲ. ಇದೆಲ್ಲದ್ರ ಜೊತೆಗೆ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರ ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಪ್ಪು ಸಿನಿಮಾಗೆ ಐಸಿಂಗ್ ಆನ್ ದ ಕೇಕ್ ಅಂತಾನೆ ಹೇಳ್ಬೋದು. ಎಲ್ಲ ಹಾಡುಗಳು ಸೂಪರ್ ಹಿಟ್. ಉಪೇಂದ್ರ ಅವರು ಬರೆದ ಅಪ್ಪು ಹಾಡಿದ ತಾಲಿಬಾನ್ ಅಲ್ಲ ಅಲ್ಲ ಸಾಂಗ್ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಕನ್ನಡ ಹಾಡು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಹಾಡುಗಳನ್ನು ಮತ್ತು ಅವರ ಅಪ್ಪು ಅವರ ಡ್ಯಾನ್ಸ್ ಬಿಗ್ಗೆಸ್ಟ್ ಹೈಲೈಟ್ ಆಗಿತ್ತು ಎಲ್ಲ ಹಾಡುಗಳಲ್ಲಿ. ಅಣ್ಣವರು ಹಾಡಿದಂತಹ ಆ ದೇವರ ಹಾಡಿದು ಮತ್ತು ಪಣವಿಡು ಸಾಂಗ್ ಇವತ್ತಿಗೂ ಎಲ್ಲ ಅಣ್ಣವರ ಅಭಿಮಾನಿಗಳಿಗೂ ಅಪ್ಪು ಅಭಿಮಾನಿಗಳಿಗೂ ಫೇವ್ರೆಟ್ ಹಾಡು. ಸೊ ಇಂತಿಪ್ಪ ಅಪ್ಪು ಅವರ ಅಪ್ಪು ಸಿನಿಮಾ 23 ವರ್ಷಗಳ ನಂತರ ನಾಳೆ ಅಂದರೆ ಮಾರ್ಚ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಅಪ್ಪು ಅವರು ಬರ್ತಾ ಇದ್ದಾರೆ. ನಾನಂತೂ ಅಪ್ಪು ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮಗೂ ಅಪ್ಪು ಅವರನ್ನ ನೋಡೋ ಆಸೆ ಇದೆಯಾ? ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅಪ್ಪು ಸಿನಿಮಾ ಅಂತಂದರೆ ನಿಮಗೆ ಯಾವುದೆಲ್ಲ ಮೆಮೊರೀಸ್ ನಿಮ್ಮ ತಲೆಗೆ ಬರುತ್ತೆ, ಹಾಗೆಯೇ ನಿಮ್ಗೇನು ಈ ಸಿನಿಮಾದಲ್ಲಿ ಇಷ್ಟ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಆ್ಯಂಡ್ ಹಾಗೆಯೇ ಸ್ನೇಹಿತರೆ, ಅಪ್ಪು ಸಿನಿಮಾ 2002ರಲ್ಲಿ ರಿಲೀಸ್ ಆಗಿತ್ತು, ಏಪ್ರಿಲ್ 26ನೇ ತಾರೀಕು. ಅದು ಕೂಡ ಅಣ್ಣ ಅವರ ಬರ್ತ್ಡೇ ಆಗಿ ನೆಕ್ಸ್ಟ್ 2 ಡೇಸ್ ಆದಮೇಲೆ ಈ ಸಿನಿಮಾ 200ಕ್ಕೂ ಹೆಚ್ಚು ದಿನ ಸಾಕಷ್ಟು ಸೆಂಟರ್ಸ್ಗಳಲ್ಲಿ ಓಡಿತ್ತು, ಸಾಕಷ್ಟು ಯಶಸ್ಸನ್ನು ಗಳಿಸಿದಂತಹ ಸಿನಿಮಾ ಇದು. ಸೊ ಈ ಸಿನಿಮಾದ ಕೆಲವೊಂದಷ್ಟು ಮೆಮೊರೀಸ್ ನಿಮಗೇನಾದರೂ ಗೊತ್ತಿದ್ರೆ, ನಮ್ಮ ನ್ಯಾಷನಲ್ TV ವೀಕ್ಷಕರಲ್ಲಿ ಯಾರಾದರೂ ಆ ಸಿನಿಮಾನ ಅವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿರೋರಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನುಭವಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.